ಪಾದಯಾತ್ರೆ ಜೊತೆಗೆ ಟಾಕ್ ವಾರ್ನ ನಡುವೆ ರಾಜ್ಯ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಕುತೂಹಲ ಸಹಜವಾಗಿಯೇ ಕಾರಣವಾಗ್ತಾ ಇದೆ. ಅದಕ್ಕೆ ಕಾರಣ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು. ಬೆಂಗಳೂರಿಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರ ಆಗಮನವಾಗಿದೆ. ಸುರ್ಜೇವಾಲಾ ಕೆಸಿ ವೇಣುಗೋಪಾಲ್ ಅವರು ಈಗಾಗಲೇ ಆಗಮಿಸಿರುವಂತಹದ್ದು. ಸಚಿವರ ಜೊತೆಗೆ ಒಂದು ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ ಡೆಲ್ಲಿ ನಾಯಕರು. ಹಾಗಾದ್ರೆ ರಾಜ್ಯ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗುತ್ತಾ? 2024ರ ಲೋಕಸಮರದ ಫಲಿತಾಂಶದ ಮೇಲೆ ಸಚಿವರ ಕುರ್ಚಿ ಭವಿಷ್ಯ ನಿಂತಿದೆ ಅನ್ನುವಂತಹ ಚರ್ಚೆ ಆಗಿತ್ತು. ಅಂದುಕೊಂಡಂತಹ ಪರ್ಫಾರ್ಮೆನ್ಸ್ ಸಚಿವರುಗಳಿಂದ ಬಂದಿಲ್ಲ. ಯಾರ್ಯಾರು ವೀಕ್ ಆಗಿದಾರೋ ಅಂಥವರಿಗೆ ಬಿಸಿ ಮುಟ್ಟಿಸ್ಲಿಕ್ಕೆ ಹೈಕಮಾಂಡ್ ಮುಂದಾಗುತ್ತಾ ಅನ್ನುವಂತಹ ಪ್ರಶ್ನೆ. ಎಲ್ಲ ಬೆಳವಣಿಗೆಗಳ ನಡುವೆ ಇವತ್ತು ರಾಜ್ಯಕ್ಕೆ ಸುರ್ಜೇವಾಲಾ ಕೆಸಿ ವೇಣುಗೋಪಾಲ್ ಅವರು ಬಂದಿದ್ದಾರೆ. ಸಚಿವರ ಜೊತೆಗೆ ಚರ್ಚೆಯನ್ನು ನಡೆಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಒಂದು ಕಡೆ ಮೂಡ ಹಗರಣ, ಮತ್ತೊಂದು ಕಡೆ ST ನಿಗಮದ ಹಗರಣ. ಇದು ಸಂಸತ್ನಲ್ಲೂ ಕೂಡ ಪ್ರತಿಧ್ವನಿಸಿತ್ತು. ಸಹಜವಾಗಿಯೇ ಮೊನ್ನೆ DK ಶಿವಕುಮಾರ್ ಸಿದ್ದರಾಮಯ್ಯವರು ಹೋದಾಗ ರಾಹುಲ್ ಗಾಂಧಿ ಅವರು ಕೂಡ ಇದೇ ವಿಚಾರಕ್ಕೆ ಪಾಠ ಮಾಡಿದ್ರು. ಇವತ್ತು ಇವರಿಬ್ಬರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆಯಲ್ಲಿ ಏನಾಗುತ್ತೆ ಅಂತೇಳಿ 5 ರಿಂದ 6 ಸಚಿವರಿಗೆ ಗೇಟ್ ಪಾಸ್ ಫಿಕ್ಸ್. ಹೊಸಬರಿಗೆ ಸಚಿವ ಸ್ಥಾನ ಸಿಗುತ್ತಾ ಅನ್ನುವಂತಹ ಕುತೂಹಲ ಪ್ರಶ್ನೆ. ಮೇಜರ್ ಸರ್ಜರಿ ಮಾಡುತ್ತಾ ಕಾಂಗ್ರೆಸ್ನ ಹೈಕಮಾಂಡ್? ಸಚಿವರ ಪ್ರೋಗ್ರೆಸ್ ರಿಪೋರ್ಟ್ ಅನ್ನು ಪಡೆಯಲಿದ್ದಾರೆ ಈ ಇಬ್ಬರು ನಾಯಕರು. ಸಚಿವರ ಮೌಲ್ಯಮಾಪನವನ್ನು ಆಧರಿಸಿ ಯಾರಿಗೆ ಕೊಡಬೇಕು ಅನ್ನುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಕೆಸಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರು ಇವತ್ತು ಇದೇ ನಿಟ್ಟಿನಲ್ಲಿಯೇ ಸಚಿವರುಗಳ ಜೊತೆಗೆ ಕಾಂಗ್ರೆಸ್ ನಾಯಕರುಗಳ ಜೊತೆಗೆ ಒಂದು ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಯಾವ ನಿರ್ಣಯಕ್ಕೆ ಬರ್ತಾರೆ ಅನ್ನೋದು ತೀವ್ರ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ಹಗರಣಗಳಿಂದ ರಾಜ್ಯ ಸರ್ಕಾರಕ್ಕೆ ಮುಜುಗರವಾಗ್ತಾ ಇದೆ. ಈ ಸಂದರ್ಭದಲ್ಲಿಯೇ ಜೇನುಗೂಡಿಗೆ ಕೈ ಹಾಕುವಂತಹ ಕೆಲಸಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಮುಂದಾಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಸಹಜವಾಗಿಯೇ ನಿರ್ಮಾಣವಾಗ್ತಾ ಇದೆ. ಮತ್ತೊಂದು ಕಡೆ ಮಂತ್ರಿ ಸ್ಥಾನ ಸಿಗದೇ ಇರುವಂತಹ ಹಿರಿಯ ಶಾಸಕರು ಕೂಡ ಅಸಮಾಧಾನಗೊಂಡಿದ್ದಾರೆ. ಅವರನ್ನ ಸಮಾಧಾನ ಪಡಿಸುವಂತಹ ಸವಾಲು ಕೂಡ ಇದೆ. ಸಚಿವರ ಖಾತೆ ಬದಲಾವಣೆಯ ಬಗ್ಗೆ ನನಗೆ ಗೊತ್ತಿಲ್ಲ, ಸಭೆಯ ಅಜೆಂಡಾ ಏನು ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಏನೇ ಇದ್ರೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ. ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಸಭೆ ನಡೆಯುವ ಮೊದಲು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕಾಗಿ ಸಭೆಯನ್ನು ನಡೆಸಲಾಗ್ತಾ ಇದೆ, ಯಾಕಾಗಿ ಸುರ್ಜೇವಾಲಾ ಕೆಸಿ ವೇಣುಗೋಪಾಲ್ ಅವರು ಬಂದಿದ್ದಾರೆ ಗೊತ್ತಿಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ರಾಜಕೀಯದ ಬೆಳವಣಿಗೆ, ಮಾನ್ಯ ರಾಜ್ಯಪಾಲರು ಏನು ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ರು, ಅದರ ಬಗ್ಗೆ ಸಂಪುಟ ಮಾನ್ಯ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ರೆಸಲ್ಯೂಷನ್ ಮಾಡಿ ನೀವು ಕೊಟ್ಟಿರ್ತಕ್ಕಂಥ ಶೋಕಾಸ್ ನೋಟಿಸು ವಾಪಸ್ ತಗೊಳ್ಳಿ, ಮತ್ತು ಏನು ಅಬ್ರಹಾಂ ಅಂತಕ್ಕಂಥವರು ನಿಮಗೆ ಮನವಿಯನ್ನು ಮಾಡಿದ್ದಾರೆ ಪ್ರಾಸಿಕ್ಯೂಟ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳನ್ನು, ಅದನ್ನು ರಿಜೆಕ್ಟ್ ಮಾಡಿ ಹಾಗೆ ಅಂತೇಳಿ ನಾವು ಪ್ರೊಸೀಡಿಂಗ್ಸ್ ಮಾಡಿದ್ದೇವೆ. ಮಾಡಿ ಅದನ್ನು ಅಡ್ವೈಸರಿ ರೂಪದಲ್ಲಿ, ಅಂದರೆ ಕ್ಯಾಬಿನೆಟ್ ಕ್ಯಾನ್ ಅಡ್ವೈಸ್ ದಿ ಗವರ್ನರ್ ಅಂತ ಇರೋದರಿಂದ ನಾವು ಅದನ್ನು ತಿಳಿಸಿದ್ದೇವೆ. ಈ ಬೆಳವಣಿಗೆ ಹಿನ್ನೆಲೆಯಲ್ಲಿ ನಮ್ಮ ಹೈಕಮಾಂಡ್ನವರು ಮಾನ್ಯ ವೇಣುಗೋಪಾಲ್ ಅವರನ್ನು, ಮಾನ್ಯ ಸುರ್ಜೇವಾಲಾ ಅವರನ್ನು ಇಲ್ಲಿಗೆ ಕಳಿಸ್ತಿದ್ದಾರೆ. ಅದರ ಬಗ್ಗೆ ಚರ್ಚೆ ಮಾಡಬಹುದು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ಮತ್ತು ಬೇರೆ ಬೇರೆ ರಾಜಕೀಯದ ಬೆಳವಣಿಗೆಗಳು ಯಾವ ರೀತಿ ಮುಂದೆ ಸರ್ಕಾರ ಕಾರ್ಯಕ್ರಮ